ಅಡಿಕೆ ಬೆಳೆದಂತಹ ರೈತ ಅಕಾಲಿಕ ಮಳೆಯಿಂದಾಗಿ ಏನೆಲ್ಲಾ ತೊಂದರೆಯನ್ನು ಎದುರಿಸ್ತಾ ಇದ್ದಾರೆ ಈ ವರದಿ ನೋಡಿ. ಅಕಾಲಿಕ ಮಳೆಗೆ ಧರೆಗೆ ಉರುಳಿದ ಅಡಿಕೆ ಮರಗಳು, ಲಕ್ಷಾಂತರ ರೂಪಾಯಿ ನಷ್ಟ, ಬೆಳೆಗಾರರು ಕಂಗಾಲು. ಧರೆಗುರುಳಿರುವ ಫಸಲು ನೀಡುವ ಅಡಿಕೆ ತೆಂಗಿನ ಮರಗಳು, ಹಿಂಗಾರ ಹಿಡಿದು ನಿಂತ ರೈತರು, ಕಣ್ಣೀರಿಡುತ್ತಾ ಕಷ್ಟ ಹೇಳಿಕೊಳ್ಳುತ್ತಿರುವ ಬೆಳೆಗಾರರು. ಇವು ಕೇವಲ ಮರಗಳಲ್ಲ, ರೈತನ 16 ವರ್ಷಗಳ ತಪಸ್ಸು. ವರುಣನ ಅಟ್ಟಹಾಸಕ್ಕೆ ಎಲ್ಲವೂ ಧೂಳಿಪಟವಾಗಿದೆ. ಶಿವಮೊಗ್ಗ ಗ್ರಾಮಾಂತರ ಪ್ರದೇಶಗಳಾದ ಅರಹತೊಳಲು, ಕೈಮರ, ಆನವೇರಿ, ವಡ್ರಟ್ಟಿ, ಯಡೇಹಳ್ಳಿ, ಅಗರದಹಳ್ಳಿ, ತಡಸ, ಗುಡುಮಘಟ್ಟಿ, ಮೈದೊಳಲು, ಮಲ್ಲಿಗೇನಹಳ್ಳಿ, ಲಕ್ಷ್ಮೀಪುರ, ಹನುಮಂತಾಪುರ, ಮಂಗೋಟಿ ಭಾಗದಲ್ಲಿ ಅಕಾಲಿಕ ಮಳೆಗೆ ರೈತರ ಬದುಕು ಬೀದಿಗೆ ಬಿದ್ದಿದೆ. ಸಾವಿರಾರು ಅಡಿಕೆ ಮತ್ತು ತೆಂಗಿನ ಮರಗಳು ಬುಡಸಮೇತ ನೆರಳಕ್ಕೆ ಉರುಳಿವೆ. 2 ಎಕರೆ ಇದೆ ಸರ್ ತೋಟ. ಅದರಲ್ಲಿ 1 ಎಕರೆ ಪೂರ್ತಿ ಸರ್ವನಾಶ ಸರ್. ಹೆಚ್ಚು ಕಮ್ಮಿ 400ರಿಂದ 500 600 ಬರೋದು. ಎಷ್ಟೆಲ್ಲ ಫಸಲಿ ಬರ್ತಿತ್ತು ಸರ್? ಎಲ್ಲ ಪೂರ್ತಿ ಫಸಲೇ ಸರ್. ಮತ್ತು ಎಸಿಗಳು ನಾವು ಏನು ದೊಡ್ಡ ಜಮೀನ್ದಾರಿ ಏನಲ್ಲ, ಕಷ್ಟಪಟ್ಟೆಲ್ಲ ಸಾಕಿ. ಕಷ್ಟಪಟ್ಟು ಸುಮಾರು 20-25 ವರ್ಷದಿಂದ ಸಾಕಿ. ಈಗ ಫಸಲು ತಿನ್ನೋ ಟೈಮಲ್ಲಿ ಏನೂ ಇಲ್ಲ. ಸಾಲಗಾರೆಲ್ಲ ಫೋನ್ ಮಾಡ್ತಾ ಇದ್ದಾರೆ ಬ್ಯಾಂಕ್ನಿಂದ. ಎಲ್ಲ ಹೋಗಿದಾವೆ ಸರ್? ಎಷ್ಟು ಗಿಡ ಹೋಗಿದೆ ಸರ್? 400ರಿಂದ 500-600 ಗಿಡ ಸರ್. ಮನೆಗೆ ಆರ್ಥಿಕ ಆಸರೆ ಆಗಿದ್ದ ಅಡಿಕೆ ಮರಗಳು ಧರೆಗುರುಳಿದ್ರೆ, ಮತ್ತೊಂದೆಡೆ ಬದುಕಲು ಬೇಕಾದ ವಾಸದ ಮನೆಗಳ ಛಾವಣಿ ಹಾರಿ ಹೋಗಿದೆ. ಬೆವರು ಸುರಿಸಿ 16 ವರ್ಷಗಳ ಕಾಲ ಮಕ್ಕಳಂತೆ ಸಾಕಿ ಸಲಹಿದ್ದ ಅಡಿಕೆ ಮರಗಳು ಮಣ್ಣು ಪಾಲಾಗಿವೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತೆ ಮಾಡಿದ ಪ್ರಕೃತಿ ವಿಕೋಪಕ್ಕೆ ಮಲೆನಾಡಿನ ಅನ್ನದಾತ ಅಕ್ಷರಶಃ ಕಂಗಾಲಾಗಿದ್ದಾನೆ. ಕನಿಷ್ಠ ಈಗ ನಮ್ದೇ ಒಂದು 100 ಮರ ಐತೆ ಅಂದ್ರೆ 80 ಮರ ಪ್ರತಿಯೊಬ್ಬರದು ಬಿದ್ದಿದೆ. ಯಾವತ್ತೂ ನೋಡಿರ್ಲಿಲ್ಲ? ಯಾವತ್ತು ನಮ್ಮ ಜೀವನದಾಗೆ ಯಾವತ್ತು ನಾವು ಈ ತರ ನೋಡಿರಲಿಲ್ಲ. ನಾವು ಮಕ್ಕಳುಗಳು ಸಾಕ್ದಂಗೆ ಸಾಕಿದ್ದೀವಿ. ಯಾಕೆಂದ್ರೆ ಇದಕ್ಕೆ ಒಳ್ಳೆ ಬೆಳೆಗೆ ರೇಟ್ ಇತ್ತು, ಒಳ್ಳೆ ಬೆಲೆ ಇರೋದ್ರಿಂದ ನಾವೇನ್ ಮಾಡಿದ್ವಿ, ಪ್ರತಿ ಬೆಳಿಗ್ಗೆ ಎದ್ರೆ ತೋಟ, ಸಂಜೆ ಆದ್ರೆ ತೋಟ, ರಾತ್ರಿ ಹೊತ್ತು ತೋಟ, ನೀರು ಬಿಡೋದು, ಅದ್ರಲ್ಲಿ ಬೆಳೆ ಬೆಳೆಯೋದು, ಇನ್ಕಮ್ ಚೆನ್ನಾಗಿ ಬರ್ತಿತ್ತು. ಹಂಗಾಗಿ ಅದರಿಂದ ನಾವು ಚೆನ್ನಾಗಿ ಬೆಳೆ ಬೆಳ್ಕೊಂಡ್ರೆ ಜಾಸ್ತಿ ಅಡಿಕೆ ದುಡ್ಡು ಸಿಗ್ತವೆ ಅಂತೇಳಿ ತೋಟದಲ್ಲೇ ಕಾಲ ಕಳೆದು ತೋಟಗಳನ್ನೇ ಬೆಳೆಸ್ಕೊಂಡು. ಹೋಗಿದೆ ಸರ್? ನಂದು ಒಂದು 8 ಎಕರೆಯಲ್ಲಿ 4ರಿಂದ 5 ಎಕರೆ ನೆಲ ಸಮ ಆಗಿದೆ. 100 ಎಕರೆ, ಸಾವಿರಾರು ಮರಗಳು, ಕೋಟ್ಯಂತರ ರೂಪಾಯಿ ನಷ್ಟ. ಇದು ಕೇವಲ ಅಂಕಿ ಅಂಶಗಳಲ್ಲ, ಸಾವಿರಾರು ಕುಟುಂಬಗಳ ಕಣ್ಣೀರು. ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಳ್ಳಬೇಕಿದೆ. ಹಾನಿಯಾದ ತೋಟಗಳನ್ನು ರಾಷ್ಟ್ರೀಯ ವಿಪತ್ತು ಎಂದು ಘೋಷಿಸಿ ಅನ್ನದಾತನ ಬದುಕಿಗೆ ಆಸರೆಯಾಗಬೇಕಿದೆ. ಮಣ್ಣಿನ ಮಗನ ಈ ಮೌನ ಅಳು ಸರ್ಕಾರಕ್ಕೆ ಕೇಳುವುದೇ, ಕಾದು ನೋಡಬೇಕಿದೆ. ಭೀಮನಾಯಕ್, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಅಡಿಕೆ ಬೆಳೆದಂತಹ ರೈತ ಅಕಾಲಿಕ ಮಳೆಯಿಂದಾಗಿ ಏನೆಲ್ಲಾ ತೊಂದರೆಯನ್ನು ಎದುರಿಸ್ತಾ ಇದ್ದಾರೆ ಈ ವರದಿ ನೋಡಿ. ಅಕಾಲಿಕ ಮಳೆಗೆ ಧರೆಗೆ ಉರುಳಿದ ಅಡಿಕೆ ಮರಗಳು, ಲಕ್ಷಾಂತರ ರೂಪಾಯಿ ನಷ್ಟ, ಬೆಳೆಗಾರರು ಕಂಗಾಲು. ಧರೆಗುರುಳಿರುವ ಫಸಲು ನೀಡುವ ಅಡಿಕೆ ತೆಂಗಿನ ಮರಗಳು, ಹಿಂಗಾರ ಹಿಡಿದು ನಿಂತ ರೈತರು, ಕಣ್ಣೀರಿಡುತ್ತಾ ಕಷ್ಟ ಹೇಳಿಕೊಳ್ಳುತ್ತಿರುವ ಬೆಳೆಗಾರರು. ಇವು ಕೇವಲ ಮರಗಳಲ್ಲ, ರೈತನ 16 ವರ್ಷಗಳ ತಪಸ್ಸು. ವರುಣನ ಅಟ್ಟಹಾಸಕ್ಕೆ ಎಲ್ಲವೂ ಧೂಳಿಪಟವಾಗಿದೆ. ಶಿವಮೊಗ್ಗ ಗ್ರಾಮಾಂತರ ಪ್ರದೇಶಗಳಾದ ಅರಹತೊಳಲು, ಕೈಮರ, ಆನವೇರಿ, ವಡ್ರಟ್ಟಿ, ಯಡೇಹಳ್ಳಿ, ಅಗರದಹಳ್ಳಿ, ತಡಸ, ಗುಡುಮಘಟ್ಟಿ, ಮೈದೊಳಲು, ಮಲ್ಲಿಗೇನಹಳ್ಳಿ, ಲಕ್ಷ್ಮೀಪುರ, ಹನುಮಂತಾಪುರ, ಮಂಗೋಟಿ ಭಾಗದಲ್ಲಿ ಅಕಾಲಿಕ ಮಳೆಗೆ ರೈತರ ಬದುಕು ಬೀದಿಗೆ ಬಿದ್ದಿದೆ. ಸಾವಿರಾರು ಅಡಿಕೆ ಮತ್ತು ತೆಂಗಿನ ಮರಗಳು ಬುಡಸಮೇತ ನೆರಳಕ್ಕೆ ಉರುಳಿವೆ. 2 ಎಕರೆ ಇದೆ ಸರ್ ತೋಟ. ಅದರಲ್ಲಿ 1 ಎಕರೆ ಪೂರ್ತಿ ಸರ್ವನಾಶ ಸರ್. ಹೆಚ್ಚು ಕಮ್ಮಿ 400ರಿಂದ 500 600 ಬರೋದು. ಎಷ್ಟೆಲ್ಲ ಫಸಲಿ ಬರ್ತಿತ್ತು ಸರ್? ಎಲ್ಲ ಪೂರ್ತಿ ಫಸಲೇ ಸರ್. ಮತ್ತು ಎಸಿಗಳು ನಾವು ಏನು ದೊಡ್ಡ ಜಮೀನ್ದಾರಿ ಏನಲ್ಲ, ಕಷ್ಟಪಟ್ಟೆಲ್ಲ ಸಾಕಿ. ಕಷ್ಟಪಟ್ಟು ಸುಮಾರು 20-25 ವರ್ಷದಿಂದ ಸಾಕಿ. ಈಗ ಫಸಲು ತಿನ್ನೋ ಟೈಮಲ್ಲಿ ಏನೂ ಇಲ್ಲ. ಸಾಲಗಾರೆಲ್ಲ ಫೋನ್ ಮಾಡ್ತಾ ಇದ್ದಾರೆ ಬ್ಯಾಂಕ್ನಿಂದ. ಎಲ್ಲ ಹೋಗಿದಾವೆ ಸರ್? ಎಷ್ಟು ಗಿಡ ಹೋಗಿದೆ ಸರ್? 400ರಿಂದ 500-600 ಗಿಡ ಸರ್.
ಮನೆಗೆ ಆರ್ಥಿಕ ಆಸರೆ ಆಗಿದ್ದ ಅಡಿಕೆ ಮರಗಳು ಧರೆಗುರುಳಿದ್ರೆ ಮತ್ತೊಂದೆಡೆ ಬದುಕಲು ಬೇಕಾದ ವಾಸದ ಮನೆಗಳ ಛಾವಣಿ ಹಾರಿ ಹೋಗಿದೆ. ಬೆವರು ಸುರಿಸಿ 10 ವರ್ಷಗಳ ಕಾಲ ಮಕ್ಕಳಂತೆ ಸಾಕಿ ಸಲಹಿದ್ದ ಅಡಿಕೆ ಮರಗಳು ಮಣ್ಣು ಪಾಲಾಗಿವೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತೆ ಮಾಡಿದ ಪ್ರಕೃತಿ ವಿಕೋಪಕ್ಕೆ ಮಲೆನಾಡಿನ ಅನ್ನದಾತ ಅಕ್ಷರಶಃ ಕಂಗಾಲಾಗಿದ್ದಾನೆ. ಕನಿಷ್ಠ ಈಗ ನಮ್ದು ಒಂದು 100 ಮರ ಐತೆ ಅಂದ್ರೆ 80 ಮರ ಪ್ರತಿಯೊಬ್ಬರದ್ದು ಬಿದ್ದಿದೆ. ಯಾವತ್ತೂ ನೋಡಿರ್ಲಿಲ್ಲ. ಯಾವತ್ತು ನಮ್ಮ ಜೀವನದಾಗೆ ಯಾವತ್ತು ನಾವು ಈ ತರ ನೋಡಿರಲಿಲ್ಲ. ನಾವು ಮಕ್ಕಳುಗಳು ಸಾಕ್ದಂಗೆ ಸಾಕಿದ್ದೀವಿ. ಯಾಕೆಂದ್ರೆ ಇದಕ್ಕೆ ಒಳ್ಳೆ ಬೆಳೆಗೆ ರೇಟ್ ಇತ್ತು. ಒಳ್ಳೆ ಬೆಲೆ ಇರೋದ್ರಿಂದ ನಾವೇನ್ ಮಾಡಿದ್ವಿ, ಪ್ರತಿ ಬೆಳಿಗ್ಗೆ ಎದ್ರೆ ತೋಟ, ಸಂಜೆ ಆದ್ರೆ ತೋಟ, ರಾತ್ರಿ ಹೊತ್ತು ತೋಟ, ನೀರು ಬಿಡೋದು, ಅದ್ರಲ್ಲಿ ಬೆಳೆ ಬೆಳೆಯೋದು, ಇನ್ಕಮ್ ಚೆನ್ನಾಗಿ ಬರ್ತಿತ್ತು. ಹಂಗಾಗಿ ಅದರಿಂದ ನಾವು ಚೆನ್ನಾಗಿ ಬೆಳೆ ಬೆಳ್ಕೊಂಡ್ರೆ ಜಾಸ್ತಿ ಅಡಿಕೆ ದುಡ್ಡು ಸಿಗ್ತವೆ ಅಂತೇಳಿ ತೋಟದಲ್ಲೇ ಕಾಲ ಕಳೆದು ತೋಟಗಳನ್ನೇ ಬೆಳೆಸ್ಕೊಂಡು. ಎಷ್ಟು ಹೋಗಿದೆ ಸರ್? ನಂದು ಒಂದು 8 ಎಕರೆಯಲ್ಲಿ 4 ಇಂದ 5 ಎಕರೆ ನೆಲ ಸಮ ಆಗಿದೆ. 100 ಎಕರೆ, ಸಾವಿರಾರು ಮರಗಳು, ಕೋಟ್ಯಂತರ ರೂಪಾಯಿ ನಷ್ಟ. ಇದು ಕೇವಲ ಅಂಕಿ ಅಂಶಗಳಲ್ಲ, ಸಾವಿರಾರು ಕುಟುಂಬಗಳ ಕಣ್ಣೀರು. ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಳ್ಳಬೇಕಿದೆ. ಹಾನಿಯಾದ ತೋಟಗಳನ್ನು ರಾಷ್ಟ್ರೀಯ ವಿಪತ್ತು ಎಂದು ಘೋಷಿಸಿ ಅನ್ನದಾತನ ಬದುಕಿಗೆ ಆಸರೆಯಾಗಬೇಕಿದೆ. ಮಣ್ಣಿನ ಮಗನ ಈ ಮೌನ ಅಳು ಸರ್ಕಾರಕ್ಕೆ ಕೇಳುವುದೇ, ಕಾದು ನೋಡಬೇಕಿದೆ. ಭೀಮನಾಯಕ್, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಅಡಿಕೆ ಬೆಳೆದಂತಹ ರೈತ ಅಕಾಲಿಕ ಮಳೆಯಿಂದಾಗಿ ಏನೆಲ್ಲಾ ತೊಂದರೆಯನ್ನ ಎದುರಿಸ್ತಾ ಇದ್ದಾರೆ ಈ ವರದಿ ನೋಡಿ. ಅಕಾಲಿಕ ಮಳೆಗೆ ಧರೆಗೆ ಉರುಳಿದ ಅಡಿಕೆ ಮರಗಳು, ಲಕ್ಷಾಂತರ ರೂಪಾಯಿ ನಷ್ಟ, ಬೆಳೆಗಾರರು ಕಂಗಾಲು. ಧರೆಗುರುಳಿರುವ ಫಸಲು ನೀಡುವ ಅಡಿಕೆ, ತೆಂಗಿನ ಮರಗಳು, ಹಿಂಗಾರ ಹಿಡಿದು ನಿಂತ ರೈತರು, ಕಣ್ಣೀರಿಡುತ್ತಾ ಕಷ್ಟ ಹೇಳಿಕೊಳ್ಳುತ್ತಿರುವ ಬೆಳೆಗಾರರು. ಇವು ಕೇವಲ ಮರಗಳಲ್ಲ, ರೈತನ 10 ವರ್ಷಗಳ ತಪಸ್ಸು. ವರುಣನ ಅಟ್ಟಹಾಸಕ್ಕೆ ಎಲ್ಲವೂ ಧೂಳೀಪಟವಾಗಿದೆ. ಶಿವಮೊಗ್ಗ ಗ್ರಾಮಾಂತರ ಪ್ರದೇಶಗಳಾದ ಅರಹತೊಳಲು, ಕೈಮರ, ಆನವೇರಿ, ವಡ್ರಟ್ಟಿ, ಯಡೇಹಳ್ಳಿ, ಅಗರದಹಳ್ಳಿ, ತಡಸ, ಗುಡುಮಘಟ್ಟಿ, ಮೈದೊಳಲು, ಮಲ್ಲಿಗೇನಹಳ್ಳಿ, ಲಕ್ಷ್ಮೀಪುರ, ಹನುಮಂತಾಪುರ, ಮಂಗೋಟಿ ಭಾಗದಲ್ಲಿ ಅಕಾಲಿಕ ಮಳೆಗೆ ರೈತರ ಬದುಕು ಬೀದಿಗೆ ಬಿದ್ದಿದೆ. ಸಾವಿರಾರು ಅಡಿಕೆ ಮತ್ತು ತೆಂಗಿನ ಮರಗಳು ಬುಡ ಸಮೇತ ನೆರಳಕ್ಕೆ ಉರುಳಿವೆ. 2 ಎಕರೆ ಇದೆ ಸರ್ ತೋಟ. ಅದರಲ್ಲಿ 1 ಎಕರೆ ಪೂರ್ತಿ ಸರ್ವನಾಶ ಸರ್. ಹೆಚ್ಚು ಕಮ್ಮಿ 400ರಿಂದ 500 600 ಬರೋ. ಎಷ್ಟೆಲ್ಲ ಫಸ್ಲಿ ಬರ್ತಿತ್ತು ಸರ್? ಎಲ್ಲ ಪೂರ್ತಿ ಫಸಲೇ ಸರ್. ಮತ್ತು ಎಸಿಗಳು ನಾವು ಏನು ದೊಡ್ಡ ಜಮೀನ್ದಾರ ಏನಲ್ಲ, ಕಷ್ಟಪಟ್ಟೆಲ್ಲ ಸಾಕಿ. ಕಷ್ಟಪಟ್ಟು ಸುಮಾರು 20-25 ವರ್ಷದಿಂದ ಸಾಕಿ ಈಗ ಫಸಲು ತಿನ್ನೋ ಟೈಮಲ್ಲಿ ಏನೂ ಇಲ್ಲ. ಸಾಲಗಾರೆಲ್ಲ ಫೋನ್ ಮಾಡ್ತಾ ಇದ್ದಾರೆ ಬ್ಯಾಂಕ್ನಿಂದ. ಎಲ್ಲ ಹೋಗಿದಾವೆ ಸರ್? ಎಷ್ಟು ಗಿಡ ಹೋಗಿದೆ ಸರ್? 400ರಿಂದ 500-600 ಗಿಡ ಸರ್. ಮನೆಗೆ ಆರ್ಥಿಕ ಆಸರೆ ಆಗಿದ್ದ ಅಡಿಕೆ ಮರಗಳು ಧರೆಗುರುಳಿದ್ರೆ ಮತ್ತೊಂದೆಡೆ ಬದುಕಲು ಬೇಕಾದ ವಾಸದ ಮನೆಗಳ ಛಾವಣಿ ಹಾರಿ ಹೋಗಿದೆ. ಬೆವರು ಸುರಿಸಿ 10 ವರ್ಷಗಳ ಕಾಲ ಮಕ್ಕಳಂತೆ ಸಾಕಿ ಸಲಹಿದ್ದ ಅಡಿಕೆ ಮರಗಳು ಮಣ್ಣು ಪಾಲಾಗಿವೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತೆ ಮಾಡಿದ ಪ್ರಕೃತಿ ವಿಕೋಪಕ್ಕೆ ಮಲೆನಾಡಿನ ಅನ್ನದಾತ ಅಕ್ಷರಶಃ ಕಂಗಾಲಾಗಿದ್ದಾನೆ. ಕನಿಷ್ಠ ಈಗ ನಮ್ದು ಒಂದು 100 ಮರ ಐತೆ ಅಂದ್ರೆ 80 ಮರ ಪ್ರತಿಯೊಬ್ಬರದ್ದು ಬಿದ್ದಿದೆ. ಯಾವತ್ತೂ ನೋಡಿರ್ಲಿಲ್ಲ. ಯಾವತ್ತು ನಮ್ಮ ಜೀವನದಾಗೆ ಯಾವತ್ತು ನಾವು ಈ ತರ ನೋಡಿರಲಿಲ್ಲ. ನಾವು ಮಕ್ಕಳುಗಳು ಸಾಕ್ದಂಗೆ ಸಾಕಿದ್ದೀವಿ. ಯಾಕೆಂದ್ರೆ ಇದಕ್ಕೆ ಒಳ್ಳೆ ಬೆಳೆಗೆ ರೇಟ್ ಇತ್ತು. ಒಳ್ಳೆ ಬೆಲೆ ಇರೋದ್ರಿಂದ ನಾವೇನ್ ಮಾಡಿದ್ವಿ, ಪ್ರತಿ ಬೆಳಿಗ್ಗೆ ಎದ್ರೆ ತೋಟ, ಸಂಜೆ ಆದ್ರೆ ತೋಟ, ರಾತ್ರಿ ಹೊತ್ತು ತೋಟ, ನೀರು ಬಿಡೋದು, ಅದ್ರಲ್ಲಿ ಬೆಳೆ ಬೆಳೆಯೋದು, ಇನ್ಕಮ್ ಚೆನ್ನಾಗಿ ಬರ್ತಿತ್ತು. ಹಂಗಾಗಿ ಅದರಿಂದ ನಾವು ಚೆನ್ನಾಗಿ ಬೆಳೆ ಬೆಳ್ಕೊಂಡ್ರೆ ಜಾಸ್ತಿ ಅಡಿಕೆ ದುಡ್ಡು ಸಿಗ್ತವೆ ಅಂತೇಳಿ ತೋಟದಲ್ಲೇ ಕಾಲ ಕಳೆದು ತೋಟಗಳನ್ನೇ ಬೆಳೆಸ್ಕೊಂಡು. ಎಷ್ಟು ಹೋಗಿದೆ ಸರ್? ನಂದು ಒಂದು 8 ಎಕರೆಯಲ್ಲಿ 4 ಇಂದ 5 ಎಕರೆ ನೆಲ ಸಮ ಆಗಿದೆ. 100 ಎಕರೆ, ಸಾವಿರಾರು ಮರಗಳು, ಕೋಟ್ಯಂತರ ರೂಪಾಯಿ ನಷ್ಟ. ಇದು ಕೇವಲ ಅಂಕಿ ಅಂಶಗಳಲ್ಲ, ಸಾವಿರಾರು ಕುಟುಂಬಗಳ ಕಣ್ಣೀರು. ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಳ್ಳಬೇಕಿದೆ. ಹಾನಿಯಾದ ತೋಟಗಳನ್ನು ರಾಷ್ಟ್ರೀಯ ವಿಪತ್ತು ಎಂದು ಘೋಷಿಸಿ ಅನ್ನದಾತನ ಬದುಕಿಗೆ ಆಸರೆಯಾಗಬೇಕಿದೆ. ಮಣ್ಣಿನ ಮಗನ ಈ ಮೌನ ಅಳು ಸರ್ಕಾರಕ್ಕೆ ಕೇಳುವುದೇ, ಕಾದು ನೋಡಬೇಕಿದೆ. ಭೀಮನಾಯಕ್, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.